ಚಂದ ರೀ ಹಳ್ಳಿ ಒಳಗೆ ಕಾರ್ಯಕ್ರಮ ಎಲ್ಲ. ಇವರ ಸುಪುತ್ರಿಯಾದ ಚಿರಂಜೀವಿ ಇದು ಇಡಿ ಅಂತಾರ ಅಂದ್ರ ನಾವು ತಗೊಂಡ್ವಿ ನಾವು ಕೊಟ್ವಿ ಅನ್ನೋದಕ್ಕೆ ಸಾಕ್ಷಿ ಅದ. ಸಾಕ್ಷಿ ಇಲ್ಲಿ ಬಿಗರ ಜಾಗ ಬಂದಿದಾರ. ಯಾವಾಗ ಲೇಟ್ ಆಗಿ ಬರ್ತಾರೆ. ಯಾಕ ಮಾವ ಬಂದ್ ನೋಡ. ಲೇ ಬಡ ಬಡ ಕುಡ್ ಕೆಲಸ ಮಾಡ್ಲಿ, ನೀವ ಬಂದು ನಿಂತಿರಲ್ಲ ಜ್ಯೂಸ್ ಕುಡ್ಕೊ ಅಂತ. ಹಾ ಮಾಡ್ಬಾವ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ. ನಾನು ಆರಾಮದಿರಿ. ಬರ್ರಿ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗು ನಿನ್ನೆ ಎಲ್ಲಿ ಮುಗಿಸಿದ್ವಿ ಅಲ್ಲಿಂದ ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ನಿನ್ನೆ ಎಲ್ಲ ಉಪ್ಪಿಟ್ಟು ಅದೆಲ್ಲ ಮಾಡಿದ್ದಾಯ್ತು. ನಾಷ್ಟನ ಎಲ್ಲರೂ ನಾಷ್ಟ ಮಾಡ್ತೀವಿ ರೀ. ಆಮೇಲೆ ಇದು ಮಧ್ಯಾಹ್ನದ ಅಡುಗೆಗೆ ತರಕಾರಿ ಅದೆಲ್ಲನೂ ಹೆಚ್ಚಾಕತ್ತಿದ್ರು. ಬರ್ರಿ ಮತ್ತು ಇವತ್ತು ಏನೆಲ್ಲ ಆಗೈತೆ ಅಂತಲೇ ಎಲ್ಲನೂ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಅಲ್ಲಿ ಗಂಡ ಮಗ ಊಟ ಮಾಡ್ತಾರ, ಅಲ್ಲಿ ನಾಷ್ಟ ಮಾಡತ್ತಾರ. ಏನು ನೋಡತ್ತೀನಿ ಅಡ್ಡಾಡಿ ಸಾಕು ಎಷ್ಟು ಆಗ್ತದೆ. ನಾವು ಎಷ್ಟೊತ್ತಿಲ್ಲ ಕೆಲ್ಸಕ್ಕಿದ್ದು, ಇವ್ರು ನಾಷ್ಟ ಮಾಡಿ ಸಂಬಂಧ ಆ ಕಡೆ ಹೋಗಿದ್ದು. ಮಂದೆಲ್ಲ ಕೂಡ ನೋಡ್ರಿ ಎಲ್ಲ ಉಣಾಗಿಂದ ದೈವರ್ ಇದು. ಅಡುಗೆ ತಯಾರಿ ನಡೆದೈತಿ, ಸಿದ್ಧತೆ ರೆಡಿ. ಸಾರಿಗೆ ಇಟ್ಟಾರ ನೋಡ್ರಿ. ಸಾರನ್ರಿ ಸರ್, ಸಾಂಬಾರು ರೆಡಿ ಮಾಡಾಕತ್ತಾರ್ರಿ. ಹಳ್ಳಿಗೆಲ್ಲ ಹಿಂಗೆ ರೀ, ಒಗ್ಗಟ್ಟಾಗಿ ಮಾಡ್ತಾರೆ. ಬಟ್ರೆ ಗಿಟ್ಟಿಗೆಲ್ಲ ಹಚ್ಚಂಗಿಲ್ಲ. ನಾಷ್ಟ ಮಾಡೋರು ನಾಷ್ಟ ಹಾಕೊಡ್ತಿರ್ತಾರೆ. ಹಿಂಗೆ ಚಾ ಅಂತ ಒಟ್ಟು ರೆಡಿ ರೀ. ಬರೋದು ಚಾ ಕುಡಿಯೋರು ಬರೋದು. ಬೀಗ್ರಿ ಜ್ಯೂಸ್ ರೆಡಿ ಮಾಡತ್ತಾರ. ರಸನ ಬಿಸಿಲಾಗ ಬರ್ತಾರಲ್ರಿ. ಚೆಕ್ ಮಾಡಿ ಸಬ್ಸಿಡಿ ಕರೆಕ್ಟ್ ಐತೆ. ಅನ್ನ ಬಸ್ತ ಹಾಕ್ಯಾರ ಇಲ್ಲಿ. ಬಸ್ತಾರ. ಹಾಂ ಓ ಇವನ ಪಾಪಡ್ ರೀ. ಸಾರು ದಾಲ್ ಪಾಯಸ. ಬದ್ನಿಕಾಯಿ ಪಲ್ಯನ ಇದು ಸಾರು. ಅದು ಕಾಳು ಪಲ್ಯ. ಸಾರಿ, ಹಾಂ ಕಾಳು ಪಲ್ಯ. ಕಾಣಲಿದೆ ಸಾರು ಅಲ್ಲೇ ಐತಿ ಒಲಿ ಕಾಣಿಸ್ತಾ. ಸಾರಿನೂ ಒಲಿ ಮೇಲೆ ಐತ್ರಿ. ಅಲ್ಲೆಲ್ಲ ಮಾಡಾಕತ್ತಾರ. ಇದು ಎಂತಿ ಶರ್ಬತ್ ರೀ. ಬಿಸಿಲಾಗ ಬಂದಿರ್ತಾರಲ್ಲ ಬೀಗರಿಗೆ ಶರ್ಬತ್ ಸ್ವಲ್ಪ ಇದೆ. ಭಾರಿ ಚಂದ. ಇಲ್ಲ ಯಾಡ್ ಮಾಡ್ಯಾರ ತೆಗಿಟ್ರಾಗ ಹುಡುಗರೆಲ್ಲ ಇದು ಮಾಡ್ತಾರೆ. ಒಂದು ಟಾಕಿ ಅಷ್ಟು ಅಡುಗೆ ಹಿಂಗೆ ಹಾಕ್ತಾರೇನ್ರಿ ರೈಸ್? ಇಲ್ಲ ನಂಗೆ ಗೊತ್ತಿಲ್ಲ. ಇಲ್ಲಿ ಕಾಣಲ್ಲ, ತಡಿ ಕವರ್ ಆಗಲ್ಲ. ಮಾತಾಡಿ, ಈಗ ಮಾತಾಡು. ಅಲ್ಲ ನಡು ಒಂದು ಇಟ್ಟಿರ್ತಾರೆ. ಇಟ್ಟಿಲ್ಲ, ಇನ್ನೂ ಪೂಜೆ ಮಾಡಿಲ್ಲ ಅದನ್ನ. ಹಾಂ ಬೇಕಾಗಿತ್ತು ನೋಡ್ರಿ ಅಡಿಗೆಲ್ಲ. ದೊಡ್ಡ ಚಲೋ ಮಾಡ್ರೆ ಮಂದಿ ಭಾಳ. ಮತ್ತೆ ಯಾರು ಸ್ಟವ್ ಅನ್ನತ್ತಂದ್ರೆ ಕಟ್ಟಿಗೆ ಒಲೆ ಹಚ್ಚಿಬಿಟ್ರೆ ಒಂದು ಕಟ್ಟಿಗೆ ಒಲೆ ಮಾಡಿ 2 ಒಲೆ ಅದು ಬೇಗ ಆತ ಅಡಿಗೆ. ಬೀಗ್ರಿ ಬಂದವರೆಗೆ ಬಡ ಬಡ ಜ್ಯೂಸ್ ಕುಡಿಸಿ ಮಾತುಕತೆ ಮಾಡಿ ಊಟ ಮಾಡಿಸಿ ಕೊಟ್ಟು ಕಳಿಸ್ಬಿಡೋದು. ಕುದಿಸಂಗಿಲ್ಲ. ಅಲ್ಲಿ ಮಾಡಿವಲ್ಲ ಏನು ಮಾಡಲಿ. ದೂರ ಆಗುತ್ತಲ್ಲ, ನಾವು ಒಂದಿವ್ಸ ಮುಂದೆ ಬರ್ತೀವಿ. ನಿಮ್ದು ಇಲ್ಲ ಮಗ್ಲಿ ಇರುತ್ತೆ, ಜಕ್ಕೊಂಡ್ ಬಂದ್ಬಿಡ್ತೀರಿ ನೀವು. ಅಣ್ಣ ಬಂದಿಲ್ಲ? ನೀವಿಬ್ರು ಬಂದ್ರಿ?
ಅದಕ್ಕೆ ಬಾರಿ ಹಾಕೊಂಡು ಬಿಡು ಲಂಗಡವನಿ ಆ ಬಂಗಾರಿ ಎಷ್ಟು ಚಂದ ಹೆಣ್ಮಕ್ಳು ಚಂದ ನೆಕ್ಲೆಸ್ ಹಾಕೊಂಡು ತನು ಬಾ ಅಲ್ಲ ಅದೇ ಬಂದವಣ ಬಾ ಮನು ನೀ ಕೇಳಿದಲ್ಲ ನಿನ್ನೆ ಚಲ್ ನಡ್ರಿ ಎಲ್ಲ ರೆಡಿ ಇದೀರೇನ್ರಿ ಆಗ ರೆಡಿ ಆದ್ರಾ ಏನು ಮಾಡಾಕತ್ತೀರಿ ನೋಡಪ್ಪ ಕಂಕಣ ಕಟ್ಟಕತ್ತೀವಿ ಖಾರ ರೆಡಿ ಆಗತ್ ನೋಡಪ್ಪ ತಮ್ಮ ಕಾರ್ಯ ಚಲೋ ಆಗತ್ರಿ ಈಗ ಚಲೋ ಚಿಕ್ಕಮ್ಮ ಹಿಂಗ ರೆಡಿ ಆಗ್ಯಾನ ಗ್ರ್ಯಾಂಡ್ ಇಲ್ಲ ಸಾಕು ಸಿಂಪಲ್ ಸೊಸಿ ತರ್ಬೇಕಂದ್ರೆ ಸಿಂಪಲ್ ಆಗಿರ್ಬೇಕು ನಾವು ಈಗ ಅವ್ರ ಕುಂತ ಇವ್ ಕಂಗಣ ಯಾರು ಕಟ್ಟದ್ರಿ ಅಕ್ಕರಿಗೆ ನಮ್ಮ ಮಗ್ಗ ಎಲ್ಲರಿಗೆ ಮುತ್ತೈದರಿಗೆ ಕುಂತ ಆರಾಮದಾರೆ ಇಲ್ಲ ಮಂದಿಗೆ ಬಂದ್ರು ನೋಡ್ರಿ ಹುಡ್ರು ಬಿಟ್ಟು ಬಂದೆ ನೋಡಿ ಗುಡಿ ಒಂದೇ ಬಂದೈತೆ ಈಗಿನ ಮಾಡ್ಬಿಡ ಸರಿ ವರ್ಷಾಗ ಮಾಡ್ಬಿಡಲ್ಲ ನಮ್ಮ ಅಮ್ಮನ ತಂಗಿರಿ ಕಾಸು ನಾವು ಹೋದ ವರ್ಷ 2 ವರ್ಷ ಅದಾರ್ರಿ ಇವ್ರ ನೇತ್ರ ಲಗ್ನ 2 ವರ್ಷದಿಂದ ಒಂದು ಮದುವೆ ಒಳಗೆ ನಾವು ಓಡಾಡಿ ಕ್ಯಾಮ್ರಾ ವಿಡಿಯೋ ಮಾಡಿದ್ನಲ್ರಿ ಆ ಮನೆ ಈ ಮನೆ ಸಸಿ ನೋಡ್ರಿ ಅಜ್ಜಿ ರೀ ಅಂದ್ರೆ ಇವ ನಮ್ಮ ಶಿಲ್ಪಾರ ಅಜ್ಜಿ ಇವ್ರ ಅಜ್ಜಿ ಕಾಸು ಅಕ್ಕ ತಂಗಿರಿ ಹಳಿ ಹಿರಿಯ ಜೀವನ ನೋಡ್ರಿ ಹಿಂಗೆ ಅಕ್ಕಂಗಿರ ಇಷ್ಟವರೆಗೂ ಬದುಕು ಕಷ್ಟ ಬಾಂಧವ್ಯ ಗಟ್ಟಿ ಐತಿ ನಿಮ್ದು ಗಟ್ಟಿ ಇರ್ತವೆ ಇವ್ರ ಮಗಳ ಮಗಂದರಿ ಈಗ ಕಾರ್ಯಕ್ರಮ ಅವ್ರ ತಂಗಿ ಬಂದಾರು ಹಂಗ ಅವ್ರ ಮಕ್ಕಳು ಸಸ್ತವ್ರು ಎಲ್ಲಾರು ಬಂದಾರು ಇಷ್ಟು ನಿನ್ನೆ ಸುಟ್ಟು ಪರಿಚಯ ಮಾಡಿದಿಲ್ರಿ ನಾವು ಬಿಜಿ ಇದ್ವಿ ಕೆಲಸದೊಳಗೆ ಎಲ್ಲರೂ ಬಿಜಿ ಇದ್ರೆ ಈಗ ಕುಂತಾರ ಅಂತ ಹೇಳಿ ನಾನು ಜಾಸ್ತಿ ವಿಡಿಯೋ ಹೋಗಲ್ರಿ ಯಾಕಂದ್ರೆ ನಮ್ಮ ಮನೆಯತ್ತು ಒಂದು ಸಮಸ್ಯೆ ಐತಲ್ರಿ ಹಾಗಾಗಿ ಜಾಸ್ತಿ ಕ್ಯಾಮ್ರಾ ನಾನು ಮಾಡಿದ್ದಿಲ್ಲ ಈಗ ಎಲ್ಲರೂ ಕುಂತಾರ ಅಂತ ಹೇಳಿ ಇವನು ತಯಾರಾಗೇನ್ರಿ ಈಗ ಪ್ರೀತು ಇಲ್ಲ ಅದಾನ ಯಾಕೆ ನೀನು ಬಿಟ್ಟದಾನ ಇಲ್ಲ ಮಾಡಿ ರೆಡಿ ಆದ್ರೆ ಎಲ್ಲರೂ ಬಂದ್ರು ಮೇನ್ ಈ ಮನಿ ಇವ್ರು ಸಸಿ ಅಂದ್ರೆ ಅವ್ರಿಗೆ ಅಡ್ಡಿಲ್ಲ ಹೇಳ ಹೇಳ್ಬಾ ಈಗ ದೊಡ್ಡ ಮಗಳು ಯಾಕೆ ಬಂದಿಲ್ಲ ಕಾರ್ಯಕ್ಕೆ ಆಕಿ ಡಿಲಿವರಿ ಐತಲ್ಲ ಅದಕ್ಕೆ ಕೂಸ ಆಗತ್ತೆ ಮತ್ತೆ ಆಪರೇಷನ್ ಆಗ್ಯಾವಲ್ಲ ಅದಕ್ಕೆ ಬರಕ್ಕೆ ಗದ್ದಲ ಸಣ್ಣ ಮನೆ ಒಂದ ಸಣ್ಣ ಪಾಪನ ಇಲ್ಲ ಕೊಟ್ಟಂತ ಬಂದಿಲ್ಲ 5 ತಿಂಗಳು ತಾನ 3 ತಿಂಗಳು ಆತಲ್ವ ಅದಕ್ಕೆ ಇದನ್ನು ಮಠ ಅವ್ರ ಅಕ್ಕ ಇಲ್ರಿ ಅವ್ರ ತಂಗಿಯರ್ ಎಲ್ಲರೂ ಬಂದು ನಿಂತು ಒಳ್ಳೆ ಮಾಡಾಕಂತಾರ ಕಳೆ ಇಲ್ರಿ ಹಂಗಂತೇನಲ್ಲ ಆದ್ರೆ ಮನೆ ಯಾರಿಲ್ಲ ಅನ್ನೋದೊಂದು ಯಾಕಮ್ಮನು ರೆಡಿ ಆದಿ ರೆಡಿ ಆಗಿಲ್ರಿ ಉಟ್ಕೊಂಡೆ ಜಸ್ಟ್ ತಲೆ ಅಂತ ಬೆಳಿಗ್ಗೆ ಬಾಚ್ಕೊಂಡೀನಿ ಕೂದಲು ಹಾಕೋಲ್ಲ ಇನ್ನೇನು ಬರ್ತಾರ ಆಯ್ತ್ರಿ ಟೈಮ್ ಕರೆಕ್ಟ್ 11 ಆಯ್ತು 11 ಮೇಲೆ ಆಯ್ತು ರೆಡಿ ಆದ ಹಿಂಗೆ ಇದು ಅಜ್ಜಿ ಸರಿ ಆಗಿಟ್ಕೊಂಡೀನಿ ವೆಹಿಕಲ್ ಸರಿ ಒಮ್ಮೆ ಹುಟ್ಟೆ ಇಲ್ಲಿ ಸಿರಿತಾ ತೊಗೊಂಡು ಹೌದನಾ ಒಮ್ಮೆ ಒಂದು ಶಾರ್ಟಿಗೆ ಹುಟ್ಟಿದ್ದೆ ತೊಗೊಂಡಿದ್ದಿಲ್ಲ ಅದಕ್ಕೆ ನಾನು ಉಟ್ಕೋಣ ಅಂತ ತಂದೆ ನೀರು ಹಾಕೋದಿದೆ ಹಾಕ್ಬೋದು ನೀರು ಹಾಕ್ಬೋದು ಇದ್ರಾಗ ಹಿಂಗದೆ ಜಂಪರ್ ಬಂದಿದ್ದು ಜಂಪರ್ ಹೊಡ್ಕೊಂಡಿದ್ದೆ ಜಂಪರ್ ಬಂದಿಲ್ಲ ಈಗ ಹೌದನಾ ಈಗ ಭಾಳ 3 ವರ್ಷದಿಂದ ತೊಗೊಂಡಿದ್ದಲ್ಲ ಹಳೇದು ಈಗ ಬರೋಕ್ಕೆಲ್ಲ ಬ್ಲೌಸ್ ಬರ್ತಾವೆ ಹೌದಾ ಅದು ನಾನೇನು ಹೇಳ್ತಾ ಬಂದಿದ್ದೀನಿ ಇದು ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಹಾಂ ಕೊಡ್ಸಿದ್ದೆ ಲಾಸ್ಟ್
ಇವರು ದೊಡ್ಡ ಸೋದರ ಮಾವನ ಮನೆ ರೀ. ಈ ಕಡೆ ಸಣ್ಣ ಮಾಮಂದು ದೊಡ್ಡ ಮಾವನ ಮನೆ. ಈಗ ನೋಡ್ರಿ ಎಲ್ಲರೂ ತಯಾರಾಗ್ಯಾರ. ಏನ ಬರಾಕತ್ತಂತ ಬೀಗ್ರ ಫೋನ್ ಹಚ್ಚಿದ್ರಿ ಅಣ್ಣ ಬಿಟ್ರಂತಾನ ಹೇಳ್ತಾರೆ. ಈಗ ಸ್ವೀಟ್ ಹಚ್ಚಾಕಂತಾರೆ. ನಮ್ಮ ಚೈತ್ರ ಬಂದಾಡ್ರಿ. ಯಾವಾಗ ಲೇಟಾಗಿ ಬರ್ತಾರೆ. ಇಲ್ಲಿ ಹಂಗೆ ಹಿರಿಯರು ಕುಂತಾರ ನೋಡ್ರಿ. ಎಲ್ಲ ಹಿರಿಯರು. ನಮ್ದು ಅವಸರ ಹಂಗಾತ್ ಮತ್ತೆ ನಾನು ಮದುವೆ ಇವತ್ತು ಬೆಳಗ್ಗೆ ಈಗ ನೋಡ್ರಿ ಐನಾರೆಲ್ಲ ಬಂದ್ರೆ ಕಾರ್ಯಕ್ರಮ ಚಲೋ ಆಗುತ್ತೆ. ಇದು ಈಗ ಎಂಗೇಜ್ಮೆಂಟಿಗೆ ಕಾರ್ಯಕ್ರಮ ಚಲೋ ಆತ್ರಿ. ಇಲ್ಲಿ ಮಜಾಕ್ಗಳು ಹುಡುಗಾಟಗಳು ಭಾಳ ನಡೀತಿರ್ತಾವ್ರಿ ನಮ್ಮ ಉತ್ತರ ಕನ್ನಡ ಒಳಗೆ. ಪ್ರತಿಯೊಂದು ಹುಡುಗಾಟ ಮಾಡ್ತಿರ್ತಾರೆ. ಆಮೇಲೆ ಮೆಲ್ಗೆ ಮಾತಾಡಲ್ರಿ ನಮ್ಮ ಕಡೆ ಮಂದಿ ಭಾಳ ಸ್ಟ್ರಾಂಗ್ ಇರ್ತಾರೆ. ಕೋಗಿಲೆ ಕಂಟಾಗಿರ್ತೈತೆ ಅವರು. ಮತ್ತವೆ ಈಗ ಮಂದಿ ಬರತ್ತಾರೆ. ಅವರು ಬೀಗ್ರಿ ಬಿಟ್ಟಾರತ್ತ. ಬಂದಮೇಲೆ ಫಂಕ್ಷನ್ ತೋರಿಸ್ತೇನೆ. ಕೆಲವೊಂದು ಕಡೆ ಕೆಲವೊಂದು ಥರ ಮಾಡ್ತಾರೆ. ಏನಂತಾರೆ ಇದಕ್ಕೆ ಎಂಗೇಜ್ಮೆಂಟ ಹೋಳಿಗೆ ಊಟ ಅಂದ್ರೆ ಹಾಂ ನಿಮ್ಗೆ ನಾವು ಹೆಣ್ಣು ಕೊಟ್ಟಿವಿ. ಆಮೇಲೆ ಮದುವೆ ಡೇಟ್ ಫಿಕ್ಸ್ ಮಾಡ್ತಾರೆ ಅಂತ ನನಗೆ ಗೊತ್ತಿದ್ದ ಮಟ್ಟಿಗೆ ರೀ. ಹಿರಿಯರು ಕೇಳಿಸ್ಬೇಕಂದ್ರೆ ಎಲ್ಲರೂ ಏನಂದ್ರೆ ಹೋಳಿಗೆ ಊಟ ಅಂತ ಮುಗಿಸ್ಬಿಡ್ತಾರೆ ಇಲ್ಲ ಅಷ್ಟೇ. ಫೋನ್ ಹೇಗೆ ಮಾಡ್ಕೋತಾರೆ ಇಲ್ಲ ಏನಾರು ಕೇಳಿಸ್ತದೆ. ನೀವು ನೋಡ್ರಿ ಪೂಜೆ ಚಲೋ ಆಗೈತೆ. ಬೇಚಿಕಮ್ಮ ಅವ ಎಲ್ಲಿ ಟೇಸ್ಟ್ ಅಷ್ಟು ತಂಬರಿ ಒಂದಿದ್ರ ಹಾಕಂಬ ಒಂದ್ ತಾಟ್ನಾಗ ಅವರೆಲ್ಲ ನಮ್ಮ ಕಡೆ ಇಲ್ಲೆಲ್ಲ ಇಲ್ಲೇ ಕೊಡೋದು. ಅಲ್ಲಿ ಏನಕ್ಕೆ ನೀವು ಕೊಡಂತೀವಿ. ಈಗ ನೋಡ್ರಿ ಏನಾರು ಸಿದ್ಧತೆ ಮಾಡ್ಕೊಳಕಂತಾರೆ. ಇಲ್ಲೊಂದು ಸಣ್ಣ ಪೂಜೆ ಮಾಡಿ ಕಾರ್ಯಕ್ರಮ ಚಾಲೂ ಮಾಡ್ತಾರೆ. ಅವ್ರು ಬೇರೆ ನೋಡ್ಕೊಂಡಂಗೆ ಅಷ್ಟು ಮಾಹಿತಿ ಇಲ್ರಿ. ಕೇಳ್ಕೊಂಡು ಬಂದು ಆಮೇಲೆ ಹೇಳ್ತಾರೆ. ಯಾಕಂದ್ರೆ ನಾನು ಆವತ್ತಿನಾಗ ನಾವು ಬೀಗ್ರಿ ಈ ಬೀಗ್ರಿ ಅಂತಂದೇಳಿ ನಿಂತು ಬಿಡ್ತಾರೆ. ತಂಬಂದು ಅಕ್ಕಿ ತಂಬರಿ ನಿಮ್ಗೆ ಅವ್ರಿಗೆ ಏನಾರು ಹಾಕಿ ಕೊಡ್ರಿ. ಇನ್ನೊಂದು 5 ಬಟ್ಟೆ ಹೇಳ್ಬಿಡಪ್ಪ. ಜಂಪರ್ ಪೀಸ್ ಕೊಡ್ರಿ. ಯಾಕಂದ್ರೆ ಈಗ ಅಂತವ್ ಕೊಡ್ರಿ ಅಂತ ಅನ್ನಕ್ ದಾರಿ ಇಲ್ಲ. ಈಗ ಬ್ಯಾಸಿಗೆ ಒಂದಲ್ರಿ ಎಲ್ಲಿ ಸಿಗೋದು ಇದಾಗ್ಬಿಟ್ಟೆ. 5 ಎಲೆ ಇಡ್ರಿ. ಸುತ್ತ ಕಡೆ 5 ಎಲೆ ಇಟ್ಟು ಒಂದು ಕಣ ಇಡ್ರಿ. ಇದ್ರಾಗ ಕಾಯಿ ಇಡ್ರಿ. ಆಮೇಲೆ ಕಣ ಇಡ್ರಿ. ಅವೆಲ್ಲ ಅಂತ ನೋಡಿ ಆರ್ತಿ ಅದು ಬ್ಯಾಡ್ರಿ. ಅದಕ್ಕೆ ವಸ್ತ್ರ ಐತ್ರಿ. ಅದು ಒಂದ ಸಾಕ್ರಿ. ಆರ್ತಿ ಹಚ್ರಿ ತೊಂಬರ್ರಿ. ಅದೇನಿಲ್ಲ ಹನ್ನೊಂದು ಕಾಯಿ ಹೇಳಿನ್ರಿ ನಾನು. 2 ಮತ್ತೆ ಹೊಡಿಯಕ್ ಬೇಕ್ರಿ ಈಗ ಅವ್ರಿಗೆ. ಇದು ತೊಂಬರ್ರಿ. ಕೊಡ್ರಿ. ಟೈಮೇ ತಗೊಂಡಿಡ್ರಿ.
ಒಂದು ಚಲೋ ಮಾಡಿದ್ವಿ ಇವ್ರನ್ನ ಆರತಿ ಅಂಕದಾಗ ಇದ್ದಿದ್ದಿಲ್ಲ ಸಮಯ ಅಂದ್ರೆ ಕರೆಕ್ಟ್ ಆಗ್ತಿಲ್ಲ ಅವ್ರು ಬಂದಾಗ ಓಡ್ಬೇಕಾಗಿತ್ತು ಹೋಳ ಕುಟ್ಕೊಂಬ ಹೋಳ ಅದಾವಲ್ರಿ ಈಗ ಇಟ್ಟಿದ್ರು ಅದ್ರಾಗ ಒಂದ್ 2 ಹೋಳ ಹಾಕಿ ಕುಟ್ಕೊಂಬರ್ರಿ ಅದು ಇಲ್ಲ ನೋಡ್ರಿ ಶಬ್ದ ನೋಡ್ರಿ ಇಲ್ಲಪ್ಪ ಕುಟ್ಕೊಂಬ ಈಗ ನೋಡ್ರಿ ಎಲ್ಲರೂ ರೆಡಿ ಆಗಿದ್ವಿ. ರೆಡಿಯಾಗಿ ಇವರು ಸ್ವಾಮಿಗಳನ್ನು ಬಂದರು. ಪೂಜೆದು ಎಲ್ಲ ತಯಾರಿ ನಡೆಸಕತ್ಯಾರ. ಬೀಗ್ರಿನೂ ಬರೋದ್ರೊಳಗದಾರೆ ದಾರ್ಯಾಗದಾರ ಅಂತ ಅದೆಲ್ಲ ತಿಳ್ಕೊಂಡು ಸ್ವಾಮಿಗಳನ್ನು ಬಂದು ಇದೆಲ್ಲ ರೆಡಿ ಮಾಡ್ಕೊಳಕತ್ತೇವಿ. ಬಂದ ಮೇಲೆ ಮಾಡೋಕ್ಕಂದ್ರೆ ಲೇಟ್ ಆಗಿಬಿಡ್ತೈತಿ. ಹಾಗಾಗಿ ಅವ್ರು ಬರೋಕ್ಕೂ ಮುಂಚೆನೇ ಇದೆಲ್ಲ ತಯಾರಿ ಮಾಡಾಕತ್ತಿದ್ವಿ ರೀ. ಎಲ್ಲರೂ ಮನೆಯಿಂದ ತೊಗೊಂಡು ಸ್ವಾಮಿಗಳು ಹೇಳ್ದಂಗೆಲ್ಲ ರೆಡಿ ಮಾಡಾಕತ್ತೀವಿ. ನೋಡ್ತಿರ್ಬೋದು ಇದು ಏನಂದ್ರೆ ಇಲ್ಲಿ ದೈವದಾಗ ಅಂದ್ರೆ ಹೆಣ್ಣಿಂದು ಕಡೆದವರು ಗಂಡಿನ ಕಡೆದವರು ಎಲ್ಲರೂ ಬಂದಿರ್ತಾರಲ್ರಿ. ಆಮೇಲೆ 3 ಜನ ಸೇರಿರ್ತಾರೆ. ಅವ್ರ ಮುಂದೆ ಹೆಣ್ಣು ತೊಗೊಂಡ್ವಿ ಹೆಣ್ಣು ಕೊಟ್ವಿ ಅಂತೇಳಿ ಇಲ್ಲಿ ಮಾತುಕತೆ ಎಲ್ಲ ಮಾಡ್ತಾರೆ. ಅದನ್ನ ನಾವು ಉಂಡೋಗೋದು ಹೆಣ್ಣು ಕೊಟ್ಟು ಹೋಗೋದು ಅಂತ ಹೇಳ್ತೀವಿ. ಆ ಕಾರ್ಯಕ್ರಮ ಇದು ಮಾಡ್ತಿರೋದು. ಅದಕ್ಕೆ ಈಗ ಒಂದು ಸೈಡು ಗಣೇಶನ ಕಾಯಿ ಒಳಗೆ ಗಣೇಶನ ಮಾಡಿದ್ರು. ಇನ್ನೊಂದು ಸೈಡು ಕಳಶ ಕೂಡಿಸಿದ್ರು. ಅದೆಲ್ಲ ಮಾಡಿ ಆರತಿ ಸಮಯವು ಅದೆಲ್ಲನ ರೆಡಿ ಮಾಡಿದ್ವಿ ರೀ. ಈ ರೀತಿಯಾಗಿ ಇದು ಪೂಜೆ ಮಾಡ್ತೀವಿ. ಫಸ್ಟ್ ಕಳಶದ ಪೂಜೆ, ಆಮೇಲೆ ಹಿರಿಯರು ಬಂದಮೇಲೆ ಅದೆಲ್ಲ ಮಾತುಕತೆ ಮಾಡ್ತೀವಿ. ಅದೆಲ್ಲ ಮುಂದೆ ಬರುತ್ತಾ ನೋಡಿರಿ. ಆದರೆ ಲಾಸ್ಟ್ ಟೈಮು ನೀವು ಆ ವಿಡಿಯೋನ ನೋಡಿರಿ. ನಾವು ಊರಿಗೆ ಹೋಗಿ ಅಲ್ಲೇನು ಮಾಡ್ಕೊಂಡ್ಬಂದಿವಲ್ಲ ನಾವು ಎಂಗೇಜ್ಮೆಂಟ್ ಅಂತೀವಿ. ಆಲ್ಮೋಸ್ಟ್ ಈಳೆ ಅಂತೀವಿ ನಾವು ಅದಕ್ಕೆ. ಅದು ನಾವು ಗಂಡಿನ ಕಡೆದವರು ಹೋಗಿ ಹೇಳ್ರಿ ಮತ್ತೆ ಅಲ್ಲಿ ಕಂಬಳಿ ಇತ್ತು ಕಂಬಳಿತ್ಲ रित्ती लक्कोंड हाली वस्ती हिरेवड्डेट्टी ಏನ್ ರಕರದ ತಾಂಬೂಲ ಅಡಿಕೆಯಲ್ಲಿ ಕೂಡ ತಾಂಬೂಲ ತಾಂಬೂಲ ಇಂಪಾರ್ಟೆಂಟ್ ರೀ. ಇದ್ರಾಗ ಒಂದ್ 5 ಇದಕ್ಕೆ ನೀವೇಟ್ರಿ ಯಾಕೆ ಕಟ್ಕರಿ ಇದಕ್ಕೆ ನಿಮ್ಗೆ ಬಿಟ್ಟಿದ್ದು ದೀಪ ಹಚ್ಚಾರ್ರಿ. ಅವ್ರು ಬಂದು ಒಟ್ಟು ಚಾಪ್ ಈಗ ಅವ್ರು ಮಾಡಿಸ್ತೀನಲ್ರಿ ಅವಾಗ ಪೂಜೆ ಮಾಡಿಸ್ನಲ್ಲ ಹೂ ಹಾಕ್ಬೇಕಲ್ಲ ಇನ್ನ ಹೂ ತರಕ್ ಹೋಯ್ಯಲ್ಲ ಹೂ ಹಾಕಿ ಆಮೇಲೆ ಇಡೋಣ ಈಗೆಲ್ಲ ತಯಾರಿ ಆತೇನ್ರಿ? ಈಗ ತಯಾರಾತ್ರಿ ಪೂಜೆ ತಯಾರಿ ಆತ್ರಿ. ಬೀಗರು ಬಂದ್ಕೊಂಡ ಪೂಜೆ ಮಾಡಿ ಸಕ್ರೆ ಚೇಂಜ್ ಮಾಡ್ದನ್ರಿ. ಸಮರದಕ್ಕೆ ಏನಂತ ಇಳೆ ಅಂತಾರೋ ಏನಂತಾರೆ ಇದಕ್ಕೆ? ಇವನ್ನ ಮಾತುಕತೆ ಅಂತಾರೆ. ಮಾತುಕತೆ ಅಂತಾರೆ. ಇವ್ರನ್ನೆಲ್ಲ ಕೇರ ಹೋಳಿಗೆ ಉಂಡೋಗೋದು ಅಂತಾರೆ. ಹೋಳಿಗೆ ಉಣ್ಣಾದ ಅಂತಾರೆ, ಮಾತುಕತೆನ ಅಂತಾರೆ. ಉಣ್ಣಾದಕ್ಕ ಊಟಕ್ಕೆ ಮಾತ್ರ ಇದು ಹೋಳಿಗೆ ಊಟನ ಅನ್ನೋದು. ಎಂಗೇಜ್ಮೆಂಟ್ ಅದು ಬೇರೆ ಏನ್ರಿ? ಇಳೆ ಎಂಗೇಜ್ಮೆಂಟ್ ಅದು ಬೇರೆ. ಅವಾಗ ಇವೆಲ್ಲ ಏನು ಇದ್ದಿಲ್ಲ. ನಾವ ಅದನ್ನು ಮಾಡಿದಾರ ನಾವ. ಈಗ ಚಾಲ್ತಿ ಇವೆಲ್ಲ ಹೊಂಟಾವ. ಇಂಥವೆಲ್ಲ ಅವ್ರ ಬೀಗರು ಬಂದು ಮಾತು ಮುಗಿಸ್ಕೊಂಡು ಆಮೇಲೆ ಮಾತು ಮುಗ್ದೈತಿ ಅಂದ್ರ ಅಡ್ಗೆ ಮಾಡಿ ಊಟ ಮಾಡಿಸಿ ಕಳಿಸ್ತಿತ್ತು. ಈಗ ಇಲ್ಲಿ ಅದಕ್ಕಿನ ಮೊದ್ಲ ಎಲ್ಲ ಮಾತುಕತೆ ಎಲ್ಲ ಮುಗ್ದ ಬಿಟ್ಟಿರೈತ್ರಿ. ಹೆಂಗ ಮಾತು ಮುಗ್ದೈತಿ ಅಂತ ಇಷ್ಟೆಲ್ಲ ಮಾಡೋದು ಆಡಂಬರ ಅಡ್ಗೆ ಮಾಡೋದು ಅನ್ನೆಲ್ಲ ಮಾಡೋದು. ಅವಾಗ ಎಲ್ಲ ಅವ್ರು ಬಂದು ಹೊಲ ಮನಿ ನೋಡಿ ಎಲ್ಲ ನೋಡಿ ಅನ್ನೆಲ್ಲ ಮಾಡ್ಕೊಂಡು ಹೋದ್ಮ್ಯಾಗ ವಿಚಾರ ಇರ್ತದೆ. ಅವಾಗಿನ ಪದ್ಧತಿ ಹಂಗಿತ್ರಿ. ಈಗ ಮೊದಲೇ ಎಲ್ಲ ರೆಡಿ ಇರ್ತೈತಿ, ಸುಮ್ ಹೆಸರಿಗೆ ಮಾಡೋದು. ಈಗ ಏನಪ್ಪ ಅಂತಂದ್ರೆ ಈಗ ಆಲ್ರಿ ಅವ್ರು ನಾವು ಮಾತು ಮುಗಿಸ್ಕೊಂಡ ಬಿಟ್ಟಿರ್ತೀವಿ. ಮೊದ್ಲ ಬಿಟ್ಟಿರ್ತೀವಿ. ಆಮೇಲೆ ಏನೈತಲ್ಲ ಸೀದಾ ಬಂದು ಊಟ ಮಾಡಿ ಹೋಗ್ಬಿಡೋದು. ಆಟ ಮಾತು ಕೊಟ್ಟು 4 ಮಂದಿ ಮಾತಾಡಿ
4 ಮಂದಿ ಮಾತಾಡಿ ಮಾತು ಮುಗಿಸ್ಕೊಂಡು ಹೋಗ್ಬಿಡೋದು. ಈಗ ನೆಕ್ಸ್ಟ್ ಇಡ ಮಾಡ್ತಾರೆ ಲಗ್ನ ಮಾಡ್ತಾರೇನ್ರಿ ಅದನ್ನ ಅಂದ್ರೆ ಏನು ಮದ್ವೆಗನು ಮಾಡ್ತಿರ್ತೀವಿ. ಇಲ್ಲ ಅವ್ರು ಹೊಳೆ ಆಚೆ ಕಡೆ ಐತಿ ಮೊದಲು ಬಂದು ನಿಮ್ ಹೆಣ್ಣಂತ ಮಾಡ್ಕೊಂಡು ಹೋರಿ ಅಂತಾರ. ಅವ್ರಿಗೆ ಐತಲ್ಲ ಏನಪ್ಪ ಅಂದ್ರ ನಿಮ್ ಹೆಣ್ಣಂತ ಮಾಡ್ಕೊಂಡು ಹೋಗ್ರ. ಅವ್ರ ಏನ್ ಮಾಡ್ತಾರಿ 5-5 kg ಎಲ್ಲಾರಿ ಅವ್ರು ಅದ ವಿಡಿಯೋ ಮಾಡೋದು ಹೊಳೆ ಹಚ್ಚಕ್ಕ ಹೌದೌದು 5-5 kg ತಗೋ ಕೇಳದ್ರಿ ಅವ್ರು. ಆಮೇಲೆ 1,000 ಎಲ್ಲಿ ಕೇಳ್ತಾರೆ ಕಟ್ತಾರೆ ಅವ್ರು. ನಾವು ಅಲ್ಲಿ ಅವ್ ಕಟ್ತಾರೆ ಅವ್ನ ಒಂದೊಂದ್ ಕಟ್ಟಿ ಇದನ್ ಮಾಡ್ತಾರೆ ಅವನ್ನ. ಆಯ್ಗಾರು ಆಮೇಲೆ ಕಟ್ಟಿದ್ದ ಆಟ 30 ರೂಪಾಯಿ ಈಗ. ಕಾಯಿ ಬಾತ್ ಹುಟ್ಟಿದ ಅವ್ರಿಗೆ ಆದ್ರ ನಮ್ ಅವಾಗ ಈಗ ಹಣ್ಣು ಕೈ ಇಡ್ಬೇಕಾದ್ರೆ ಸೀರೆನೂ ಹೋಯ್ತಿಲ್ಲ ಚೈನ ಹೋಯ್ತಿದ್ದೆ. ಈಗ ಹಣ್ಣು ಕೈ ಇಡ್ಬೇಕಾದ್ರೆ ಸೀರೆ ಚೈನಾ ಸೀರೆ ಓದ್ ದಂಡಿ ಓದ್ ಹೂವಿನ ಸರ ಹಾಕಿ ಕುಂದ್ರಿಸಿ ಎಲ್ಲ ಮಾಡದ್ರಿ. ಅವಾಗ ಹೂವಿನೆಲ್ಲ ಏನು ಇದ್ದಿಲ್ರಿ ಅವ್. ಈಗ ಮಾಡಕ್ ಐತಿ ಬಿಟ್ರಿ ರೊಕ್ಕ ಹೆಚ್ಚಾಗಿ ಹಿಂಗ್ ಮಾಡೋದೇನ್ರಿ ಈಗ ಅವಾಗೆಲ್ಲಿ ಹಿರಿಯರು ನೋಡ್ಕೊಂಬರೋದು ಅವ್ರೇನು ಮಾತಾಡ್ಬೇಕು ಅವ್ರು ಮದುವೆ ಆಗಿ 5 ತಿಂಗಳಿಗೊಮ್ಮೆ ಮಕ ನೋಡಿ ಬರಲ್ಲ. ಮದುವೆ ಮಕ ನೋಡಿದ್ರೆ 5 ತಿಂಗಳಿಗೆ ಮಕ ನೋಡಲ್ಲ. ಈಗ ಫೋನ್ ನೋಡ್ಬಿಡ್ತಾರೆ ವಿಡಿಯೋ ಕಾಲ್ ಒಳಗ. ಹಿಂಗೆಲ್ಲ ಅದಾವ ಈಗ. ಬಂದ್ ನೋಡ್ರಿ ಇದ್ನ ಮದ ಮಗ ಆರತಿ ಯಾರು ಪೂಜೆಗೆ ಮಾಡೋದೇನ್ರಿ ಇಲ್ಲ ಲಕ್ಷ್ಮಿ ಈಗ ಲಕ್ಷ್ಮಿ ಏನ್ರಿ ಮಾಡ್ತಾರೆ ಎಲ್ಲಾರು ಮಾಡ್ತಾರೆ. ಈಗ ಆಚೆ ಕಡೆ ಒಂದಿಷ್ಟು ಆ ದೇವ್ರೇನ್ರಿ ಆ ಕಡೆ ದೇವ್ರು ಮಾಡಿದ್ರಲ್ಲ ಇದು ಗಣಪತಿ ಆ ಗಣಪತಿ. ಕಲಶ ಅದು ಗಣಪತಿ ಕಳಶ. ಇವ್ ಎರಡು ವಿಡಿಯೋ ತಗೊಳದ್ರಿ ಇವು ಈಗ ಇಳೆ ತಗೊಳೋದು ಅವ್ರು ಇವ್ರು ಚೇಂಜ್ ಮಾಡ್ತಾರೆ ತಗೊಳದ್ರಿ ಇವ್ ಎರಡು ವಿಡಿಯೋ ಕೊಡಕ್ರಿ ಇವು. ಇವು ಅವ್ರಿಗೆ ಇದು ಇಡೆ ಅಂತಾರೇನ್ರಿ ಇದಕ್ಕೆ. ಅಂದ್ರ ನಾವು ತಗೊಂಡ್ವಿ ನಾವ್ ಕೊಟ್ವಿ ಅನ್ನೋದಕ್ಕೆ ಸಾಕ್ಷಿ ಅದ. ಸಾಕ್ಷಿ ಹೆಣ್ಣು ಕೊಟ್ಟಿವಿ ಹೆಣ್ಣು ತಗೊಂಡ್ವಿ ಅನ್ನೋದು. ಯಾಕಂದಿ 4 ಮಂದಿ ಹಿರಿಯರಿಗೆ ಕೊಟ್ಟಿನಪ್ಪ ಅಂದ್ರ ಅವ್ರಿಗೆ ಎಲ್ಲರಿಗೂ ಗೊತ್ತೈತಿ. ನೀವ್ ವಿಡಿಯೋ ತಗೊಂಡಿಲ್ಲಪ್ಪ ಅಂತಂದ್ರ ಯಾಕೆ ಇದ್ ಮಾಡ್ತಾರೆ ಇದಕ್ಕೆ ಇಳೆ ಅಂತಾರ. ಈಗ ನೋಡ್ರಿ ಹಿರಿಯರೆಲ್ಲ ಕುಡಿಯಾರು ಬೀಗ್ರ ದಾರಿ ಕಾಯಾಗತ್ತಾರ. ಸಣ್ಣ ಮಂದಿ ಹಿರಿಯರ ಬಾರಿ ಅದಾರ. ಇದು ಈಚೆ ಕಡೆ ಇವ್ರ ಮನೆ. ಇದು ಇಲ್ಲೇ ಪೂಜೆ ನಡೀತೈತಿ. ಪೂಜೆ ನಡೆದೈತಿ. ಇದು ಇಲ್ಲಿ ಒಣಗಿನ ಬಂದರು ಊರಾಗಿನ ಬಂದು ಹೇಳ್ತಾರೆ ಹಿರಿಯರಿಗೆ. ಇಲ್ಲಿ ಅವ್ರು ಬಂದರು ಆದ್ರೆ ಇನ್ನು ಬೀಗರು ಒಂದು ಬಂದ್ರೆ ಮುಗೀತ್ರಿ. ಈಗ ಹಿಂಗೆಲ್ಲ ಇರ್ತಾವ್ರಿ. ಇಷ್ಟು ತನಕ ಬೆಳಗ್ಗೆ ಎಲ್ಲ ಅಡ್ಡಾಡಿ ಹೇಳಿ ಬಂದಾರು. ಜ್ಯೂಸ್ ಅದು ಕೊಡತ್ತಾರೆ. ದೊಡ್ಡವ್ರು ಕೊಟ್ಟವ ಒಂದು ಟಮ್ಟ ಮಾಡ್ಕೊ ಅಷ್ಟೇ. ಒಂದೇ ಗಾಡಿ ಬಂದಾರ ಬಂದಿಲ್ಲ ಅವ್ರದ್ದು. ಇಲ್ಲಿ ಬೀಗರ ಜಾಗ ಬಂದಿದ್ದಾರೆ. ಯಾಕ ಮಾವ ಬಂದು ನೋಡು. ಲೇ ಬಡ ಕುಡಿ ಕೆಲಸ ಮಾಡಲಿ. ನೀವೇ ಬಂದು ನಿಂತಿರಲ್ಲ ಜ್ಯೂಸ್ ಕುಡ್ಕೊ ಅಂತ. ಈಗ ಬಂದಿರಿ ನಮ್ಮ ಮಳೆಯ ನಮ್ಮ ಮಾವ ಅಕ್ಕ ಕುಡಿಯಾರ ನೋಡ್ರಿ. ಇಲ್ಲಿ ಅಂದ್ರಿ ಚಂದ ರೀ ಹಳ್ಳಿ ಒಳಗೆ ಕಾರ್ಯಕ್ರಮ ಎಲ್ಲ. ಈಗ ಇದ್ರೊಳಗೆ ಒಂದು 4 ಜನ ಹಿರಿಯರ ಯಜಮಾನ್ರಾದಂತಾರ ಒಳಗಡೆ ಕರ್ಕೊಂಡೋಗಿ ಆ ಪೂಜೆ ಮುಂದೆ ಕುಂದಿರಿಸಿ ಸಕ್ರೆ ಬಾ ಹಾಕೋತಾರಂತಾರೆ. ಎಲ್ಲ ಥರ ಎಕ್ಸ್ಚೇಂಜ್ ಮಾಡ್ತಾರೋ ನೋಡೋಣ ಒಳಗೆ ಏನಾಕತ್ತೆ ಅಂತೇಳಿ. ಮನೆ ಬೇರೆ ಸಣ್ಣದೈತಿ. ಹೆಣ್ಮಕ್ಳೆಲ್ಲ ಹೊರ ಕುಂದಿರ್ಸೈತಿ. ಇಲ್ಲಿ ಇವರ 5 ಮಂದಿ ಆಗ್ತಂಗೆ ಅದು ತುಂಬಿಡ್ತದೆ ಅದು ಮನೆ. ಅದಕ್ಕೆ ಈಗ ಒಳಗಡೆ ಜಾಸ್ತಿ ಜನ ಕುಂತಾರೆ. ಅವರೆಲ್ಲ ಹೊರಗೆ ಬರ್ತಾರೋ ಒಳಗೆ ಕಾರ್ಯಕ್ರಮ ಚಾಲು ಮಾಡ್ತಾರೆ. ಇದು ಫಸ್ಟಿಗೆ 2 ಸೇರಿ ಒಂದು ದೊಡ್ಡ ಮನೆ ಇತ್ತು ರೀ. 2 ಮಾಡಿಬಿಟ್ರೆ ಆಮೇಲೆ ಸಣ್ಣದಾಗ್ಬಿಟ್ಟೈತಿ. ಬಂದು ನೋಡಿ ಇಷ್ಟು ಹಿರಿಯರು.